ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ನಿಮ್ಮ KCET ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ, ಎಷ್ಟೆಷ್ಟು ಮುಗಿಸಿದ್ದೀರಾ ಅಂತ ನಾನು ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಗೊತ್ತಿದೆ you're all waiting for simplified minds KCET videos ಅಂದ್ಬಿಟ್ಟು. ಸೊ ವೆರಿ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಟುಡೇಸ್ ವಿಡಿಯೋ. ಇನ್ ದಿಸ್ ವಿಡಿಯೋ KCET ಮ್ಯಾಥಮೆಟಿಕ್ಸ್ 2026 ಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಸೊ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ನೀವು ಯಾವ ಚಾಪ್ಟರ್ಸ್ ಇಂಪಾರ್ಟೆನ್ಸ್ ಕೊಡಬೇಕು, ಇಂಪಾರ್ಟೆಂಟ್ ಚಾಪ್ಟರ್ಸು, ಮತ್ತು ಸ್ಟಡಿ ಪ್ಲ್ಯಾನು, ಏನೇನು ಬುಕ್ಸ್ನ ರೆಫರ್ ಮಾಡೋಕ್ಕೆ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಮಕ್ಕಳೇ ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ, CET ಅನ್ನೋದು ಈಸಿ ಇರುತ್ತೆ. ಆ್ಯಂಡ್ ಇಫ್ ಯು ಟಾರ್ಗೆಟ್ ಔಟ್ ಆಫ್ 60 45+ ತೊಗೊಂಡ್ರೆ, ಇಫ್ ಯು ಟಾರ್ಗೆಟ್ 45+ ವಿಚ್ ಇಸ್ ವೆರಿ ಈಸಿ. ಸೊ ಆರಾಮಾಗಿ CETಯಲ್ಲಿ ಯು ಕ್ಯಾನ್ ಗೆಟ್ ಎ ರ್ಯಾಂಕ್ ಅಂಡರ್ 1000 ವೆರಿ ಈಸಿ. ಅಂಡರ್ 1000 ಆ್ಯಕ್ಚುಲಿ ಲಾಸ್ಟ್ ಇಯರ್ ಚೆಕ್ ಮಾಡಿದ್ರು ನೀವು ಅಷ್ಟೇ ಅಲ್ಲಿ. ಸೊ ಇಫ್ ಯು ವಾಂಟ್ ಅಂಡರ್ 1000, ಸೊ 45-50 ತಗೊಂಡು ಲಾಸ್ಟ್ ಇಯರ್ ಪೇಪರ್ ತುಂಬಾ ಈಸಿ ಇತ್ತು. ಬಚ್ಚೆ ಕ್ವಶನ್ಸ್ ಕೇಳಿದ್ರು, ನಂಗೆ ಈಗಲೂ ನೆನಪಿಟ್ಟು 10ನೇ ಕ್ಲಾಸ್ ಕ್ವಶನ್ಸ್ ಅಲ್ಲ, ಅದೇನೋ ನಂಬರ್ ಆಫ್ ಈಕ್ವೇಷನ್ಸ್, ಇಟ್ಸ್ ವೆರಿ ಸಿಂಪಲ್ ಕ್ವಶನ್ಸ್ ಮಕ್ಕಳೇ. 10th ಕ್ಲಾಸ್ ಟಾಪಿಕ್ಸ್ ಎಲ್ಲ ಕೇಳಿದ್ರು. ಲಾಸ್ಟ್ ಇಯರ್ ತುಂಬ ಈಸಿ ಇತ್ತು, ಬಟ್ ಪ್ರತಿ ವರ್ಷ ಅಷ್ಟು ಈಸಿ ಇರೋದಿಲ್ಲ. ಅದಕ್ಕೆ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಇಫ್ ಯು ಸಿ ದ ರ್ಯಾಂಕ್ಸ್ ಕೊಟ್ಟಿನಿ ಆಲ್ರೆಡಿ ಇಲ್ಲ ಆಲ್ಮೋಸ್ಟ್. ಓಕೆ, ಸೊ ಇಫ್ ಯು ಸಿ ದ ರ್ಯಾಂಕ್ಸ್ ಆಲ್ಮೋಸ್ಟ್ 500 ಯಾರು ತೊಗೊಂಡು ಅಂಡರ್ 500 ದೇ ಗಾಟ್ ಆಲ್ಮೋಸ್ಟ್ 55+ ಇತ್ತು. ಆ್ಯಂಡ್ ಅಂಡರ್ 1000 ಅಂತ ಹೇಳಿದ್ರೆ ಆಲ್ಮೋಸ್ಟ್ 45+, 46, 47 ಇದ್ದರೆ ಆರಾಮಾಗಿ 1000 ರ್ಯಾಂಕ್ ಕೂಡ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. 45+ ಇಸ್ ನಾಟ್ ಎಟ್ ಆಲ್ ಎ ಡಿಫಿಕಲ್ಟ್, ಇಟ್ಸ್ ವೆರಿ ವೆರಿ ಈಸಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ವೆರಿ ಈಸಿ. ಆ್ಯಂಡ್ ಈವನ್ ಇಫ್ ಸ್ಟಾರ್ಟಿಂಗ್ ನಾನು ಪ್ರೀವಿಯಸ್ ವಿಡಿಯೋ ಕಮೆಂಟ್ಸ್ ನೋಡ್ತಾ ಇದ್ದೆ, ಸರ್ ನಾವು ಅಷ್ಟು ಮಾಡಲ್ಲ ಇಷ್ಟು ಮಾಡಲ್ಲ, ಇನ್ನೂ ಓದಿಲ್ಲ, ನನಗೆ ಮಿಡ್ ಟರ್ಮ್ ಚೆನ್ನಾಗಿ ಮಾಡಿಲ್ಲ, ಸೊ ನನ್ನ ಪ್ರೀವಿಯಸ್ ಎಕ್ಸಾಮ್ ಚೆನ್ನಾಗಿ ಮಾಡಲ್ಲ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಟ್ಸ್ ವೆರಿ ಈಸಿ. ಈವನ್ ಇಫ್ ನಾಟ್ ಡನ್ ಎನಿಥಿಂಗ್, ನೋಡ್ರಪ್ಪ, ಗೆಟ್ಟಿಂಗ್ 35+ ಇಸ್ ವೆರಿ ಈಸಿ. ಆರಾಮಾಗಿ ಯು ಕ್ಯಾನ್ ಗೆಟ್ ಎ ರ್ಯಾಂಕ್ ಅಂಡರ್ 5000. ಸೊ ಐ ವಾಂಟ್ ಎವ್ರಿ ಒನ್ ಟು ಟಾರ್ಗೆಟ್ 45+ ಮಿನಿಮಮ್ ಇನ್ CET, ಆ್ಯಂಡ್ ಇಟ್ಸ್ ವೆರಿ ಈಸಿ. ನಾನು ಹೇಳ್ತೀನಿ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಎಲ್ಲಾದ್ರೂ ಹೇಳ್ತೀನಿ, ಅರ್ಥ ಆದ ಕ್ಲಿಯರಾಗಿ. ಆ್ಯಂಡ್ ಸೀಯಿಂಗ್ ಲಾಸ್ಟ್ ಇಯರ್ KCET 2025 ನೀವು ಚೆಕ್ ಮಾಡಿದ್ರೆ, ಸೊ ದಿಸ್ ಅ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಬಟ್ ಐ ವಾಂಟ್ ಎವ್ರಿ ಒನ್, ವರ್ಸ್ಟ್ ಕೇಸಲ್ಲಿ 30+ ಅಂತ ಆರಾಮಾಗಿ ತೊಗೊಂಡು, ಡೋಂಟ್ ಟೆಲ್ ಮಿ ಸೊ ಇಲ್ಲ ಸರ್ ನಮಗೆ ಟಫ್ ಇದೆ ಅಂದ್ಬಿಟ್ಟು. ಸೊ ಈವನ್ 30+ ತೊಗೊಂಡ್ರೆ ನಿಮ್ಮ ರ್ಯಾಂಕ್ ಅಂಡರ್ 10,000 ಆರಾಮಾಗಿ ಬರುತ್ತೆ. ಔಟ್ ಆಫ್ ಆಲ್ಮೋಸ್ಟ್ 2.5 lakhs 3 lakhs ಪೀಪಲಲ್ಲಿ ಗೆಟ್ಟಿಂಗ್ ಎ ರ್ಯಾಂಕ್ ಅಂಡ್ 10,000 ಇಟ್ಸ್ ವೆರಿ ಈಸಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈಗಲಿಂದ ಟಾರ್ಗೆಟ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಇಫ್ ಯು ಸಿ ದ ಓವರ್ ಆಲ್ ಮಾರ್ಕ್ಸ್, CET ಒಂದು 60 ಮಾರ್ಕ್ಸ್ ಬರುತ್ತೆ ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ. ಸೊ ಆಲ್ಮೋಸ್ಟ್ 15 to 20 ಫಸ್ಟ್ PUCಯಿಂದ ಬರುತ್ತಾ, ಸೆಕೆಂಡ್ PUCಯಿಂದ ಆಲ್ಮೋಸ್ಟ್ ನಿಮಗೆ 45 to 60 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಅಗೇನ್ ಸೊ ಕಮಿಂಗ್ ಟು ಈಸಿ ಕ್ವಶನ್ಸ್ ಅಂದರೆ, ಈಸಿ ಅಂದರೆ ಏನು, ಬೇಸಿಕಲಿ ನೀವು ಸೆಕೆಂಡ್ PUC ಪ್ರಾಪರಾಗಿ ಓದಿದ್ರೆ ಅಂದರೆ ಏನು, NCERT ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ, ನಾಟ್ ಇಂಪಾರ್ಟೆಂಟ್ ಕ್ವಶನ್ಸು. ಇಲ್ಲ ಸರ್ ನಾನು ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ದೀನಿ, ಫಿಕ್ಸ್ ಕ್ವಶನ್ಸ್ ಓದಿದ್ದೀನಿ, ಯಾವುದೋ 4 ಕ್ವಶನ್ ಓದಿದ್ದೀನಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಸೊ ಪ್ರೊವೈಡೆಡ್ ಇಲ್ಲ ಸರ್ ಚಾಪ್ಟರ್ ಅರ್ಥ ಮಾಡ್ಕೊಂಡಿದ್ದೀವಿ, ನಮ್ಮ ಸಿಂಪ್ಲಿಫೈಡ್ ಮೈಂಡ್ ನಮ್ಮ ಯೂಟ್ಯೂಬ್ ಚಾನಲ್ ನಾನೇ ವೀಡಿಯೋಸ್ ಮಾಡಿದ್ದೀನಿ, ಒನ್ ಶಾಟ್ ಲೆಕ್ಚರ್ಸ್ ಬೇಸಿಕ್ಕಿಂದ ಹೇಳ್ಕೊಂಡು ಹೋಗಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ದಯವಿಟ್ಟು ಯು ಕ್ಯಾನ್ ವಾಚ್ ಒನ್ ಶಾಟ್ ಲೆಕ್ಚರ್ಸ್, ಬೋರ್ಡ್ ಎಕ್ಸಾಮ್ ತುಂಬಾ ವೀಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಗೆ ಯಾವುದೇ ಚಾಪ್ಟರ್ ಅರ್ಥ ಆಗಿಲ್ಲ ಅಂದರೂ ಸರ್ಚ್ ದ ಚಾಪ್ಟರ್ ಆ್ಯಂಡ್ ಸಿಂಪ್ಲಿಫೈಡ್ ಮೈಂಡ್ಸ್, ಯುಲ್ ಗೆಟ್ ಇಟ್. ಅಷ್ಟು ಅರ್ಥ ಮಾಡ್ಕೊಂಡಿದ್ರೆ ಸಾಕು, ನಿಮಗೆ ಈಸಿ 30 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ನಿಮ್ಮ CETಯಲ್ಲಿ. ಈ ನಾಟ್ ಈಸಿ ಅಂತ ಹೇಳಿದ್ರೆ, ನಾನು ನಾಟ್ ಈಸಿ ಅಂತ ಹೇಳೋದಿಲ್ಲ, ಸ್ವಲ್ಪ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಚಾಪ್ಟರ್ ಸ್ವಲ್ಪ ಎಕ್ಸ್ಟ್ರಾ ನಿಮ್ಗೆ ಗೊತ್ತಿರಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಈಗ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ತೊಗೊಂಡ್ರೆ ಲಾಸ್ಟ್ ಇಯರ್ ಆಲ್ಮೋಸ್ಟ್ 9 to 10 ಕ್ವಶನ್ಸ್ ಬಂದಿತ್ತು ಆಲ್ಮೋಸ್ಟ್. ಸೊ ಅದರಲ್ಲಿ ನಿಮಗೆ ಕೆಲವೊಂದು ಪ್ರಾಪರ್ಟೀಸ್ ಗೊತ್ತಿರಬೇಕಾಗುತ್ತೆ, ಟ್ರಿಗ್ನೋಮೆಟ್ರಿ ಕೆಲವೊಂದು ಎಕ್ಸ್ಟ್ರಾ ಪ್ರಾಪರ್ಟೀಸ್ ಗೊತ್ತಿರಬೇಕಾಗುತ್ತೆ. ಆ ಥರ ಕೆಲವೊಂದು ಕ್ವಶನ್ಸ್ ಜಸ್ಟ್ ಎಕ್ಸ್ಟ್ರಾ ಸ್ವಲ್ಪ ಗೊತ್ತಿದ್ರೆ ಸಾಕು, ಈಗ ಈಸಿಲಿ ಸ್ಕೋರ್ ಅಂದರೆ 15 ಮಾರ್ಕ್ಸ್ ಆರಾಮಾಗಿ ಮಾಡ್ಬೋದು. ಮಾಡ್ರೇಟ್ ಅಂತ ಹೇಳ್ತೀನಿ, ಬಟ್ ಸ್ವಲ್ಪ ಕಷ್ಟ ಇರುತ್ತೆ, ಒಂದು 15 ಮಾರ್ಕ್ಸು. ಆ್ಯಂಡ್ ಈ ಕಷ್ಟ ಅಂದರೆ ಏನು, ಬೇಸಿಕಲಿ ನಾನು ಕಷ್ಟ ಅಂತ ಹೇಳೋದಿಲ್ಲ ಅಗೇನ್. ಸೊ ಐ ಡೋಂಟ್ ಸೇ ಇಟ್ಸ್ ಕಷ್ಟ, ಓನ್ಲಿ ಥಿಂಗ್ ಇಸ್ ಕೆಲವೊಂದು ಸತಿ ಕ್ವಶನ್ ಸಾಲ್ವ್ ಮಾಡಿ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ಸೊ CETಯಲ್ಲಿ ನೀವು ಒಂದು 2 to 3 minutes ಅಟ್ಲೀಸ್ಟ್ ವಿತ್ ಅಂಡರ್ 1 minute ಮಾಡಬೇಕು ಮ್ಯಾಕ್ಸಿಮಮ್ ಕ್ವಶನ್ಸ್ನ. ಕೆಲವೊಂದು ಕ್ವಶನ್ಸ್ 1 to 2 minutes ಮಾಡ್ಬೋದು ನೀವು, ಬಟ್ ಕೆಲವೊಂದು ಕ್ವಶನ್ಸು ಆಲ್ಮೋಸ್ಟ್ 3 to 4 minutes ಆದ ತೊಗೊಂಡ್ಬಿಡುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಮಕ್ಕಳೇ, CET ನಾನು ಮತ್ತೆ ಹೇಳ್ತಾ ಇದ್ದೀನಿ, CET ಇಸ್ ನಾಟ್ ಅಬೌಟ್ ನೀವು ಎಷ್ಟು ಡೆಪ್ತ್ ಓದಿದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. CETಯಲ್ಲಿ ನೀವೇನು ಮಾಡೋಕ್ಕಂತ ಹೇಳಿದ್ರೆ, whether you know entire portions or not, and speed and accuracy is most important. It is not, they don't test your depth knowledge, they will test your speed and accuracy. ಎಷ್ಟು ಫಾಸ್ಟಾಗಿ ಮಾಡ್ತಾರೆ, ಎಷ್ಟು ಅಕ್ಯುರೇಟಾಗಿ ಮಾಡ್ತಾರೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಕಮಿಂಗ್ ಟು ಚಾಪ್ಟರ್ಸ್ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟು, ಸೊ ಇದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಲಾಸ್ಟ್ ಅಪ್ ಟು 2025 ತೊಗೊಂಡಿದ್ದೀನಿ ಇಲ್ಲಿ. ಯು ಕ್ಯಾನ್ ಸಿ ಮಕ್ಕಳು ಆಲ್ಮೋಸ್ಟ್ ನಿಮಗೆ
ಲಾಸ್ಟ್ ಇಯರ್ ಅಂತೂ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ 9 ಕ್ವಶನ್ಸ್ ಕೇಳಿದ್ರು. ಆ್ಯಂಡ್ ಮೆಜಾರಿಟಿ ಆಫ್ ದ ಕ್ವಶನ್ಸ್ ನೋಡಿ 9, 5, 2, 5, 2 ಆಲ್ ದಿಸ್ ಥಿಂಗ್ಸ್ 6 ಪ್ರಾಬಿಲಿಟಿಯಲ್ಲಿ ಫಸ್ಟ್ ಟೈಮ್ ಐ ನೆವರ್ ಸಾ 6 ಕ್ವಶನ್ಸ್ ಪ್ರಾಬಿಲಿಟಿ. ಸೊ ಸಮ್ಟೈಮ್ಸ್ 6 ಕ್ವಶನ್, ಐ ಮೀನ್ 3 ಇತ್ತು, ಪ್ರೀವಿಯಸ್ ಯೂಶಲ್ 3 to 4 ಇತ್ತು, 6 ಕೇಳಿದ್ದಾರೆ. ಸೊ ಅದರಿಂದ ನಾನು ಹೇಳ್ತೀನಿ ನೋಡಿ, ಯಾವತ್ತೇ ನೆನ್ಪಿಟ್ಕೊಳ್ಳಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾವುದೋ ಒಂದು ಚಾಪ್ಟರ್ ತೊಗೊಂಡು ಆ ಚಾಪ್ಟರ್ ಇನ್ ಡೆಪ್ತಲ್ಲಿ ಸ್ಟಡಿ ಮಾಡ್ತೀನಿ, ಅದಕ್ಕೆ ಸೊ ಆ ಚಾಪ್ಟರ್ಗೋಸ್ಕರ ಐಲ್ ಸ್ಪೆಂಡ್ 4 days 5 days, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಮಕ್ಕಳೇ. ನಾನು ಮತ್ತೆ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಸೊ CET ಈಸ್ ಆಲ್ ಅಬೌಟ್ ಕಂಪ್ಲೀಟಿಂಗ್ ಎಂಟೈರ್ ಸಿಲೆಬಸ್ನ ಒನ್ಸ್ ನೀವು ಮುಗಿಸ್ಬೇಕು. ದಟ್ಸ್ ಮೋರ್ ಇಂಪಾರ್ಟೆಂಟ್. ಎಂತಕ್ಕೆ ಅಂದರೆ ಬಿಕಾಸ್ ವಿ ಕಾಂಟ್ ಗೆಸ್, ಬಿಕಾಸ್ ಈಗ ಪ್ರೀವಿಯಸ್ ಇಯರ್ 6 ಬರ್ತಾ ಇತ್ತು, ಈಗ ಮ್ಯಾಟ್ರಿಕ್ಸ್ 9 ಬಂದಿದೆ, ಆ್ಯಂಡ್ ಪ್ರಾಬಿಲಿಟಿ ಮೇ ಬಿ 3 ಬರ್ತಾರೆ, 6 ಬಂದಿದೆ. ಸೊ ಯು ಮೇ ಥಿಂಕ್ ದಟ್ ಸಮ್ ಚಾಪ್ಟರ್ಸ್ ಓಕೆ, ಯಾವುದೋ ಕೆಲವೊಂದು ಚಾಪ್ಟರ್ ಜಾಸ್ತಿ ಮಾರ್ಕ್ಸ್ ಬರ್ತಾರೆ, ನೀವು ಜಾಸ್ತಿ ಓದ್ತಿರೋ ಅದನ್ನು, ಬಟ್ ಯು ನೆವರ್ ನೋ, ದಿರ್ ಇಸ್ ನೋ ಆ ಥರ ಏನು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಇಲ್ಲ CETಗೆ ಕರೆಕ್ಟಾಗಿ ಅರ್ಥ ಆದ ಕ್ಲಿಯರಾಗಿ. ಅದಕ್ಕೋಸ್ಕರ ಎಲ್ಲ ಚಾಪ್ಟರ್ ಚೆನ್ನಾಗಿ ಓದಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳು. ಓಕೆ, ಸೊ ಅಗೇನ್ ಐ ವಿಲ್ ನಾಟ್ ಡಿಸ್ಕಸ್ ಮೋರ್ ಆನ್ ದಿಸ್ ಬಿಕಾಸ್ ದಿಸ್ PDF ಐ ವಿಲ್ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಇರುತ್ತೆ. ನಿಮಗೆ ಎಂಟೈರ್ PDF ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲ ಸ್ಟಡಿ ಮಾಡ್ತಿರೋ ಅಲ್ಲಿ ಅಂಟಿಸ್ಕೊಂಬಿಡಿ ಈ PDF ಎಂಟೈರು ಮಾರ್ಕ್ಸ್ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ಸು, ನಾನು ಈಗ ಏನು ಹೇಳ್ತೀನಿ ಇದನ್ನು ಮತ್ತೊಂದು ಸ್ಟಡಿ ಪ್ಲ್ಯಾನ್ನ ಅಲ್ಲಿ ನೀವು ಎಲ್ಲಿ ಸ್ಟಡಿ ಮಾಡಿದ್ರೆ ಸ್ಟಿಕ್ ಮಾಡಿಕೊಂಡು ಚಾಪ್ಟರ್ನ ಮುಗಿಸ್ಕೊಂಡು ಟಿಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಎಂಟೈರ್ ನಾವು ಏನು ಚಾಪ್ಟರ್ಸ್ ಇದೆಯಲ್ವ ಅದನ್ನು ಡಿವೈಡ್ ಮಾಡಿದ್ದೀನಿ. ಕ್ಯಾಲ್ಕುಲಸ್ಸು, ನಾನ್ ಕ್ಯಾಲ್ಕುಲಸ್ಸು, ಅದರ್ ಚಾಪ್ಟರ್ಸ್ ಮೇಡಮ್. ಕ್ಯಾಲ್ಕುಲಸ್ ಅಂದರೆ ಏನು? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವೇನು ಇಂಜಿನಿಯರಿಂಗ್ ಹೋಗ್ತೀನಿ, ಇಫ್ ಯು ಆರ್ ಥಿಂಕಿಂಗ್ ಟು ಗೋ ಟು ಇಂಜಿನಿಯರಿಂಗ್, ನೀವು 100% ಈ ಚಾಪ್ಟರ್ಸ್ನೆಲ್ಲ ನೀವು ಮುಗಿಸ್ಲೇಬೇಕು. ಆ್ಯಂಡ್ ಐ ಸಜೆಸ್ಟ್ ಸ್ಟಾರ್ಟ್ ಫ್ರಮ್ ಇಯರ್ ಫಸ್ಟ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನೀವು ನೋಡಿ ಯೂಟ್ಯೂಬಲ್ಲಿ ನಾನಂತೂ ಬರೀ ಕ್ಯಾಲ್ಕುಲಸ್ ಅಂತ ಹೇಳ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನು ಲಾಸ್ಟ್ ಒಂದು 4 to 5 ಇಯರ್ಸಲ್ಲಿ ನಾನು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಟೀಚೇ ಮಾಡಿಲ್ಲ. ಐ ಹ್ಯಾವ್ ಟಾಟ್ ಓನ್ಲಿ ಫಾರ್ CET, ಬಟ್ ನಾಟ್ ಫಾರ್, ನಾನು ಥಿಯರಿ ಟೀಚೇ ಮಾಡಿಲ್ಲ ಯೂಟ್ಯೂಬಲ್ಲಿ ಇಲ್ಲಿವರೆಗೂ. ಒಂದ್ಸತಿ ಬರೀ ಕ್ಯಾಲ್ಕುಲಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಇಫ್ ಯು ಗೋಯಿಂಗ್ ಫಾರ್ ಇಂಜಿನಿಯರಿಂಗ್ ದಿಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಲ್ಲ ಸರ್ ನಾನು ಇಂಜಿನಿಯರಿಂಗ್ ಹೋಗ್ತಾ ಇಲ್ಲ, ನಾನು ಬೇರೆದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಫಸ್ಟ್ ವಿತ್ ದಿಸ್. ಎಲ್ಲ ಮುಗಿಸ್ಬೇಕು, ಬಟ್ ನೀವು ಇದರಿಂದ ಸ್ಟಾರ್ಟ್ ಮಾಡಿ ಫಸ್ಟ್. ಬಿಕಾಸ್ ಇಲ್ಲೂ ಆಲ್ಮೋಸ್ಟ್ 25-26 ಮಾರ್ಕ್ಸ್ ಬರುತ್ತೆ, ಇಲ್ಲೂ ಆಲ್ಮೋಸ್ಟ್ 25-26 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ದೀಸ್ ಚಾಪ್ಟರ್ಸ್ ಇದು 11 ಚಾಪ್ಟರ್ಸು, ಇದೆಲ್ಲ ಯೂಶಲಿ 1 ಮಾರ್ಕ್ಸ್ ಇರುತ್ತೆ, ಅರೌಂಡ್ 8.7. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಹಿಂಗೆ ಸ್ಟಡಿ ಮಾಡೋಕ್ಕಂತ ಹೇಳಿದ್ರೆ, ಐ ವುಡ್ ಸಜೆಸ್ಟ್ ಫಸ್ಟ್ ನೀವು ಸೆಕೆಂಡ್ PUCನ ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಈಸಿ ಆಗುತ್ತೆ, ನಿಮ್ಮ ಬೋರ್ಡ್ ಎಕ್ಸಾಮ್ MCQಸ್ಗೂ ಈಸಿ ಆಗುತ್ತೆ, ಎಲ್ಲದಕ್ಕೂ ಈಸಿ ಆಗುತ್ತೆ. ಸೊ ಸ್ಟಾರ್ಟ್ ಫ್ರಮ್ ಸೆಕೆಂಡ್ PUC. ಬಟ್ ನಿಮ್ಗೆ ಕೆಲವೊಂದು ಡೌಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಯು ಡೂಯಿಂಗ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಅಲ್ಲೊಂದು ಯಾವುದೋ ಒಂದು ಪ್ಯಾರಾಬೋಲಾ ಇದೆ, ಯಾವುದೋ ಒಂದು ಹೈಪರ್ಬೋಲಾ ಇದೆ, ಏನೋ ಇದೆ. ಸೊ ಅದ್ರದ್ದು ಫಾರ್ಮುಲಾಸ್ ಬೇಕಂದ್ರೆ ಜಸ್ಟ್ ಗೋ ಟು ಫಾರ್ಮುಲಾಸ್ಗೋಸ್ಕರ ಇದಕ್ಕೆ ಹೋಗಿ. ಇನ್ನೂ ಬೆಸ್ಟ್ ಅಂತ ಹೇಳಿದ್ರೆ 1-2 days 3 days ಕೂತ್ಕೊಂಡು ಈ ಎಲ್ಲ ಚಾಪ್ಟರ್ಸ್ದು ಬೇಸಿಕ್ಸು 11th ಏನು ಓದಿರ್ತೀರಲ್ವಾ ಆ ಫಾರ್ಮುಲಾಸು, ಇಲ್ಲಿ ಯಾವುದೋ ಒಂದು ಫಾರ್ಮುಲಾ ಬುಕ್ ತೊಗೊಂಡು ಆ ಫಾರ್ಮುಲಾಸ್ ಎಲ್ಲ ಅರ್ಥ ಮಾಡ್ಕೊಂಬೇಡಿ, ದೆನ್ ಡೈರೆಕ್ಟ್ಲಿ ಸ್ಟಾರ್ಟ್ ಫ್ರಮ್ ಸೆಕೆಂಡ್ PUC. ಅರ್ಥ ಆಯ್ತಾ? ಡೋಂಟ್ ಸ್ಪೆಂಡ್ ಟೂ ಮಚ್ ಟೈಮ್. ನಾನು ತುಂಬ ಜನ ಮಕ್ಕಳು ನೋಡ್ತೀನಿ, ಇಲ್ಲ ಬೇಸಿಕ್ಸ್ ತುಂಬ ಇಂಪಾರ್ಟೆಂಟು ಅಂದ್ಬಿಟ್ಟು ಯಾವುದೋ ಒಂದು ಚಾಪ್ಟರ್ ತೊಗೊಂಡು ಆ ಚಾಪ್ಟರ್ಗೆ ಎಲ್ಲ ಬುಕ್ಸು ರೆಫರ್ ಮಾಡೋದು. ಒಂದು ಬುಕ್ ಅಲ್ಲ, ಎಲ್ಲ ಬುಕ್ಕೂ. ಅದು ನೀವು ಯಾವುದೋ ಒಂದು ಫಸ್ಟ್ PUC ಮಾಡ್ತೀರಾ, ಅದಾದಮೇಲೆ ನಂತರ ನಿಮ್ಮ ಕಾಲೇಜಲ್ಲಿ ಇನ್ನೊಂದು ಯಾವುದೋ ಬುಕ್ ಹೇಳ್ತಾರೆ ನಿಮ್ಮ ಫ್ರೆಂಡ್, ಅದನ್ನು ಮಾಡ್ತೀರಾ. ಅದಾದಮೇಲೆ ನಂತರ ನೀವು ಗೋ ಟು ಕಾಲೇಜ್ ಮೆಟೀರಿಯಲ್ಸ್ ಮಾಡ್ತೀರಾ, ಸೊಲ್ಯೂಷನ್ ಕೊಟ್ಟಿರೋದಿಲ್ಲ, ತಲೆ ಕೆಡ್ಸ್ಕೊತೀರಾ. ಅದನ್ನು ದಯವಿಟ್ಟು ಇದೆಲ್ಲ ಮಾಡಿ ತುಂಬ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಜಸ್ಟ್ ಫಾಲೋ ಯಾವುದೋ ಒಂದು ಪರ್ಟಿಕ್ಯುಲರ್ ಬುಕ್. ನಾನು ಹೇಳ್ತೀನಿ ಬುಕ್ಸ್ ಎಲ್ಲ ಅಷ್ಟು ಹೇಳ್ತೀನಿ ಈಗ. ಸೊ ದಟ್ಸ್ ವಾಟ್ ಮಕ್ಕಳೇ. ಸೊ ಅಗೇನ್ ಹೇಳ್ತಾ ಇದ್ದೀನಿ, CET ಈಸ್ ಆಲ್ ಅಬೌಟ್ ಎಂಟೈರ್ ಪೋರ್ಷನ್ಸ್ನ ಒನ್ಸ್ ಕಂಪ್ಲೀಟ್ ಮಾಡಬೇಕು. ದಟ್ಸ್ ಮೋರ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಇದನ್ನೇ ಫಾಲೋ ಮಾಡಿ. ನಂತರ ಆಫ್ಟರ್ ದಿಸ್, ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ CET, ನಮ್ಮ ಸಿಂಪ್ಲಿಫೈಡ್ ಮೀನ್ಸ್ CET ಕೋರ್ಸಸ್ ಇರುತ್ತೆ. ದಯವಿಟ್ಟು ಯು ಕ್ಯಾನ್ ಟೇಕ್ ದ್ಯಾಟ್. ಆ್ಯಂಡ್ ನಿಮ್ಗೆ ಕಂಪ್ಲೀಟ್ಲಿ ನಿಮಗೆ ಚಾಪ್ಟರ್ದು ಕಾನ್ಸೆಪ್ಟ್ ನೋಟ್ಸು, ಕಾನ್ಸೆಪ್ಟ್ ಕ್ಯಾಪ್ಷಲ್ಸು, DPPs, ಎಕ್ಸ್ಟ್ರಾ ಫಾರ್ಮ್ಲಸ್ಸು, ಆ ಶಾರ್ಟ್ ನೋಟ್ಸು ಎಲ್ಲದು, DPPs, PYQs, ಕೆಲವೊಂದು ಲೈವ್ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ನಿಮ್ಗೆ ಸಿಗುತ್ತೆ ಆ್ಯಕ್ಚುಲಿ. ಸೊ ಯು ಕ್ಯಾನ್ ಆಲ್ವೇಸ್ ಜಾಯಿನ್ ಸಿಂಪ್ಲಿಫೈಡ್ ಮೆಂಟ್ ಕೋರ್ಸಸ್. ನಿಮ್ಗೆ ಯೂಶಲಿ ಬೈ ಮಾಡೋಕ್ಕಂತ ಹೇಳಿದ್ರೆ ನಿಮ್ಗೆ ಕೂಪನ್ ಕೊಡಲ್ಲ ಇರುತ್ತೆ, ಅದನ್ನ ಅಪ್ಲೈ ಮಾಡಿ ವಿಲ್ ಗೆಟ್ ಫಾರ್ ಲೆಸರ್ ಪ್ರೈಸಸ್. ನಿಮ್ಗೆ ಕೂಪನ್ ಕೋಡ್ ಸಿಕ್ಕಿಲ್ಲ ಅಂದರೆ ಸಿಂಪ್ಲಿಫೈಡ್ ಮೆಂಟ್ಸ್ ಆಫೀಸಿಗೆ ಕಾಲ್ ಮಾಡಿ, 7411008008 ಆಫೀಸ್ ನಂಬರು. ಕಾಲ್ ಮಾಡಿ ಕೇಳಿ. ಸೊ ಬಟ್ ಐ ಆಮ್ ಟೆಲಿಂಗ್ ಯು, ಇಫ್ ಯು ಪ್ರಿಪೇರಿಂಗ್ ಫಾರ್ CET ಯು ಕ್ಯಾನ್ ಆಲ್ವೇಸ್ ಜಾಯಿನ್ ಅವರ್ ಸಿಂಪ್ಲಿಫೈಡ್ ಮೆಂಟ್ಸ್ ಕೋರ್ಸಸ್ ಮಕ್ಕಳಿದೆ. ಸೊ ಇಫ್ ಯು ಸಫಿಷಿಯಂಟ್, ಐ ಥಿಂಕ್ ಅರೌಂಡ್ ನಿಮಗೆ ಭರವಸೆ ಕೋರ್ಸ್ ಅರೌಂಡ್ 5,000 ಒಳಗೆ ಸಿಗುತ್ತೆ ನಿಮಗೆ. ಸೊ ವಿತ್ ದಿಸ್ ಲಾಟ್ಸ್ ಆಫ್ ಕಂಟೆಂಟ್ ಗೋನ್ ಟು ಕಮ್. ಕೆಲವೊಂದು ಚಾಪ್ಟರ್ಸ್ಗೆ ಐ ಥಿಂಕ್ ಫಿಸಿಕ್ಸ್ ಕೆಲವೊಂದು DPP 3, 4, 5 ಎಲ್ಲ ಮಾಡಿದ್ದೀನಿ ನಾನು. ಸೊ ಎನಿವೇರ್ ಮಕ್ಕಳೇ, ಸೊ ಇಫ್ ದಿಸ್ ಇಸ್ ಸಿಂಪ್ಲಿಫೈಡ್ ಮೆಂಟ್ಸ್ ಕೋರ್ಸ್ ಬಗ್ಗೆ. ಸೊ ಯಾರು ಸಿಂಪ್ಲಿಫೈಡ್ ಮೆಂಟ್ ಭರವಸೆ ಕೋರ್ಸ್ ತೊಗೊಂಡಿದ್ರು, ಐ ವಿಲ್ ಡಿಸ್ಕಸ್ ಇದನ್ನು ಇನ್ನೂ ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ನಿಮ್ಮ ಕೋರ್ಸಲ್ಲಿ ಇನ್ನೂ ಫರ್ದರ್ ಹೇಗೆ ಪ್ರಿಪೇರ್ ಆಗಬೇಕು ಅಂದ್ಬಿಟ್ಟು. ಬಟ್ ಐ ವಿಲ್ ಜಸ್ಟ್ ಕಮ್ ಟು ಫಸ್ಟ್ ಸೆಲ್ಫ್ ಲರ್ನರ್ ಇಯರ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ತುಂಬ ಜನ ಇಫ್ ಯು ಫೈನ್, ನೀವೆಲ್ಲೂ ತೊಗೊಂಡಿಲ್ಲ ಕೋರ್ಸಸ್ ಅಂತ ಹೇಳಿದ್ರೆ ನೀವು ಸ್ವಂತ ಸ್ಟಡಿ ಮಾಡ್ತಾ ಇರೋದು ಫೈನ್ ಮಕ್ಕಳೇ, ಆರಾಮಾಗಿ ಮಾಡ್ಬೋದು. ಸೆಲ್ಫ್ ಲರ್ನರ್ಸ್ ವಾಟ್ ಹ್ಯಾಪನ್ಸ್? ಫಸ್ಟ್ ಆಫ್ ಆಲ್ ವೆರಿ ಗುಡ್ ನ್ಯೂಸ್ ಇಸ್ ದ್ಯಾಟ್ ನಮ್ಮ KCET ಪವರ್ ಶಾರ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ.
ಸೊ ಇನ್ ದಿಸ್ ವೀಡಿಯೋಸ್ ವಿ ವಿಲ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಎಲ್ಲ ಚಾಪ್ಟರ್ಸ್ನು ಸೊ ಒನ್ ಶಾರ್ಟಲ್ಲಿ ಮುಗಿಸೋದಕ್ಕೆ ಅದು ಏನೇನು ಶಾರ್ಟ್ ಕಟ್ಸ್ ಆಗುತ್ತೆ ಎಲ್ಲದನ್ನು ಕವರ್ ಅಪ್ ಮಾಡಿ KCT ಪವರ್ ಶಾರ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCT ಅಂತ ಯೂಟ್ಯೂಬ್ ಚಾನಲ್ ಸಪ್ರೇಟ್ ಆಗಿದೆ, ಅಲ್ಲಿ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ ಸಿಂಪ್ಲಿಫೈಡ್ ಮೈಂಡ್ಸ್ KCT ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ 100% ಮಾಡ್ಕೊಳ್ಳಿ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಈಗ ಯು ಕ್ಯಾನ್ ವಾಚ್ ಆಲ್ವೇಸ್ ಅವರ್ ಲೆಕ್ಚರ್ಸ್. ಒನ್ ಶಾರ್ಟ್ ಇನ್ನೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಲ್ಲದನ್ನು ಮುಗಿಸ್ಕೊಡ್ತೀನಿ ಬಿಫೋರ್ ಯುವರ್ CET ಎಕ್ಸಾಮ್ ಅಷ್ಟರಲ್ಲಿ, ಬಿಕಾಸ್ ಎಲ್ಲ ಚಾಪ್ಟರ್ ಮಾಡಬೇಕಲ್ವಾ. ಆ್ಯಂಡ್ ಸೊ ಯು ಕ್ಯಾನ್ ವಾಚ್ ಅವರ್ ಒನ್ ಶಾರ್ಟ್ ಲೆಕ್ಚರ್ಸ್. ಅದಾದಮೇಲೆ ನಂತರ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಸಾಲ್ವ್ ಸಮ್ ವರ್ಕ್ಡ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟೊಂದು ಕೆಲವೊಂದು ಕ್ವಶನ್ ಸಾಲ್ವ್ ಮಾಡಿರ್ತೀವಿ, ಆ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೋದು. ಆ ಚಾಪ್ಟರ್ ಹೇಳ್ಬೇಕಂದ್ರೆ ಅದನ್ನು ಹೇಳ್ತೀನಿ ನಾನು ನಿಮಗೆ, ಸೊ ಯಾವ ಸಿಮಿಲರ್ ಟೈಪ್ ಎಲ್ಲಿ ರೆಫರ್ ಮಾಡೋಕ್ಕೆಲ್ಲಾನು. ನಂತರ ಯು ಕ್ಯಾನ್ ಗೋ ಟು PYQs. PYQs ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಯು ಟು ಸಾಲ್ವ್ ದ PYQs. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಶಾರ್ಟ್ ನೋಟ್ಸ್. ಶಾರ್ಟ್ ನೋಟ್ಸ್ ವೆರಿ 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 ಇಂಪಾರ್ಟೆಂಟ್. CET ಇನ್ನೊಂದು 2 ಡೇಸಲ್ಲಿ ಇರುತ್ತೆ, ಇಲ್ಲ 5 ಡೇಸಲ್ಲಿ ಇರುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ ಆದಮೇಲೆ ತುಂಬ ಕಡಿಮೆ ಟೈಮ್ ಇರುತ್ತೆ. ಸೊ ನೀವೇನೇನು ಓದ್ತಾ ಇದ್ದೀರಲ್ವಾ, ಫಾರ್ ಎಕ್ಸಾಂಪಲ್ ಈಗ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಲಾಸ್ಟ್ ಆಲ್ಮೋಸ್ಟ್ 9 ಕ್ವಶನ್ಸ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟೀಸ್ ಮೇಲೆ ಇರುತ್ತೆ. ಆ ಪ್ರಾಪರ್ಟೀಸ್ ಎಲ್ಲ ಬರ್ಕೊಂಡಿರ್ಬೇಕು ನೀವು ಒಂದು ಕಡೆ. ನೀವು ಇಲ್ಲಿ ಟ್ರಿಗ್ನಾಮೆಟ್ರಿ ಇಲ್ಲ ಕಂಟಿನ್ಯೂ ಡಿಫರೆನ್ಷಿಯಬಿಲಿಟಿ ಯಾವುದೋ ಒಂದು ಚಾಪ್ಟರ್ ತೊಗೊಂಡಾಗ ಅದು ಪ್ರಾಪರ್ಟೀಸು ಫಾರ್ಮುಲಾಸು ಎಲ್ಲ ಇರುತ್ತೆ. ಕೆಲವೊಂದು ಸತಿ ಎಕ್ಸ್ಟ್ರಾ ಫಾರ್ಮುಲಾಸ್ ಕಲಿಬೇಕಾಗುತ್ತೆ, ಎಕ್ಸ್ಟ್ರಾ ಕೆಲವೊಂದು ಟ್ರಿಕ್ಸ್ ಇರುತ್ತೆ, ಅದನ್ನ ಕಲಿಬೇಕಾಗುತ್ತೆ. ಅದನ್ನೆಲ್ಲದನ್ನು ಒಂದು ಕಡೆ ಬರ್ಕೊಳ್ಬೇಕು ನೀವು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ ನೋಟ್ಸ್ 100% ಇಂಪಾರ್ಟೆಂಟ್. ಇದ್ರ ಇಂಪಾರ್ಟೆನ್ಸ್ ನಿಮಗೆ CET ಇನ್ನೊಂದು 10 ಡೇಸ್ 15 ಡೇಸ್ ಇರುತ್ತಲ್ವ, ಆಗ ನೀವು ತುಂಬ ಸ್ಟ್ರೆಸ್ ಆಗುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಇಂಪಾರ್ಟೆನ್ಸ್. ದಯವಿಟ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಮಕ್ಕಳೇ? ನಂತರ ದೆನ್ ಸಿಮಿಲರ್ PYQ ಸಾಲ್ವ್ ಮಾಡಿ ದೆನ್ ಯು ಡೂ ರಿವಿಷನ್ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಅಗೇನ್ ಸೊ ಇಫ್ ಯು ಟೇಕ್ ಎನಿ ಸಿಂಪ್ಲಿಫೈಡ್ ಮೈಂಡ್ ಕೋರ್ಸಸ್, ಅದ್ರಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿರುತ್ತೆ. ಯಾವುದನ್ನು ಯಾವಾಗ ರೆಫರ್ ಮಾಡಬೇಕು, ನೆಕ್ಸ್ಟ್ DPPs ಮಾಡಬೇಕು, ನೆಕ್ಸ್ಟ್ PYQs ಮಾಡಬೇಕು ಅಂತೆಲ್ಲ ಒಂದು ಸ್ಟ್ರಕ್ಚರ್ಡ್ ಆಗಿರುತ್ತೆ. ಕಮಿಂಗ್ ಟು ದ ಬುಕ್ಸ್, ಪ್ರತಿಯೊಬ್ಬರು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಬುಕ್ಕಪ್ಪ? NCERT. ನಾನು ಮತ್ತೆ ಹೇಳ್ತಾ ಇದ್ದೀನಿ, NCERT ಅಂತ ಹೇಳಿದ್ರೆ ಸುಮ್ಮನೆ ಏನೋ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೋದಲ್ಲ. ಯು ಆರ್ ಸ್ಟಡಿ ಎಂಟೈರ್ NCERT ಓದಿರಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ NCERT ಎಕ್ಸಾಂಪ್ಲರ್ ಅಂತ ಬರುತ್ತೆ, ಅಲ್ಲಿ MCQs ಪಿಕ್ ಮಾಡಿ ಎಕ್ಸಾಂಪ್ಲರಿಂದ. ನಂತರ ಯು ಹ್ಯಾವ್ ಇಸ್ PYQs ಬುಕ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. PYQs ಬುಕ್ ಯಾವ PYQs ಬೇಕಾದ್ರೆ ತೊಗೊಳ್ಳಿ, ಯಾವ ಬುಕ್ ಅದು ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಯಾವ್ದು ಕಡಿಮೆ ಪ್ರೈಸ್ ಸಿಗುತ್ತೋ PYQs ಬುಕ್ ತೊಗೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. KCT PYQs ಬುಕ್ ಯಾವ್ದು ಬೇಕಾದ್ರೆ ತೊಗೊಳ್ಳಿ. ಯು ಹ್ಯಾವ್ ಟು ಸಾಲ್ವ್ ದ PYQs. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ NCERT ಎಕ್ಸಾಂಪಲಲ್ಲಿ MCQs ಕ್ವಶನ್ನು ಮತ್ತು NCERT ಇರೋ MCQs ಕ್ವಶನ್ ಕೂಡ ಇಂಪಾರ್ಟೆಂಟು. ದೆನ್ ದ PYQs ಸಾಲ್ವ್ ಮಾಡಿ. ನಾನು ಇಷ್ಟೇ ಸಜೆಸ್ಟ್ ಮಾಡೋದು ನಿಮಗೆ, ಫಸ್ಟ್ ಇಷ್ಟನ್ನು ಸಾಲ್ವ್ ಮಾಡಿ. ನೀವೇನು ಬೋರ್ಡ್ಗೆ ಓದ್ತಾ ಇದ್ದೀರಲ್ಲ ಕರೆಕ್ಟಾಗಿ ಓದಿ, ಬರೀ ಫಿಕ್ಸ್ ಕ್ವಶನ್ಸ್ ಓದಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್. ಒನ್ ಶಾರ್ಟ್ ಲೆಕ್ಚರ್ಸ್ ನಂದೇ ಇದೆ, ಫಿಸಿಕ್ಸು ಮ್ಯಾಥ್ಸ್ ಎಲ್ಲಾನು, ಕೆಮಿಸ್ಟ್ರಿನೂ ಬರ್ತಾ ಇರುತ್ತೆ. ಅಬ್ಸರ್ವ್ ಒನ್ ಶಾರ್ಟ್ ಲೆಕ್ಚರ್ಸ್. ಐ ಕಂಪ್ಲೀಟ್ಲಿ ಥಾಟ್ ಇನ್ ಥಿಯರಿ ಕಂಪ್ಲೀಟ್ ಹೇಳ್ಕೊಟ್ಟಿರ್ತೀನಿ ನಿಮಗೆ. ಅರ್ಥ ಆಯ್ತಾ? ದೆನ್ PYQs ಸಾಲ್ವ್ ಮಾಡಿ. PYQs ಯಾವುದೋ ಒಂದು ಬುಕ್, ನಿಮ್ಮ ಫ್ರೆಂಡ್ಸು ಸೀನಿಯರ್ಸ್ದು ಸೆಕೆಂಡ್ ಹ್ಯಾಂಡ್ ಯಾವ ಬುಕ್ಕೆ ತೊಗೊಂಡು ಸಾಲ್ವ್ ಮಾಡಿ. ಬಟ್ ಬುಕ್ ಸಾಲ್ವ್ ಮಾಡ್ಕೊಂಡ್ರೆ ಓನ್ಲಿ ಪ್ರಾಬ್ಲಮ್ ಇಸ್ ದಟ್ ಸಮ್ ಟೈಮ್ ಯಾವುದೇ ಕ್ವಶನ್ ಸಾಲ್ವ್ ಮಾಡೋಕ್ಕಂದ್ರೆ ನೀವು ಸೆಲ್ಫಾಗಿ ನೀವು ಆ ಕ್ವಶನ್ ತೊಗೊಂಡು ಫಸ್ಟ್ ನೀವು ಯೋಚನೆ ಮಾಡಿ ಅದಕ್ಕೆ ಹೆಂಗೆ ಸೊಲ್ಯೂಷನ್ಸು, ಹೇಗೆ ಆಪ್ಷನ್ಸ ಎಲಿಮಿನೇಟ್ ಮಾಡಬೇಕು ಅಂದ್ಬಿಟ್ಟು ನೀವು ಡೈರೆಕ್ಟ್ಲಿ ಹೋಗಿ ಆನ್ಸರ್ ಚೆಕ್ ಮಾಡಿ. ಲಾಸ್ಟಲ್ಲಿ ಇಫ್ ಯು ಓಪನ್ ದ ಲಾಸ್ಟ್ ಪೇಜ್ ಅಂಡ್ ಸಿ ದ ಆನ್ಸರ್ ತುಂಬ ಲೆಂತಿ ಇರುತ್ತೆ. ಅಷ್ಟು ಆನ್ಸರ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ ಟೇಕ್ ಮೋರ್ ದೆನ್ 4 to 5 minutes. ದ ಓನ್ಲಿ ಪ್ರಾಬ್ಲಮ್ ಇನ್ ದ ಬುಕ್ ಇಸ್ ದಟ್ ಬಿಕಾಸ್ ಅಲ್ಲಿ ಹೇಳೋಕ್ಕಾಗಲ್ವಲ್ಲ ಅವ್ರಿಗೆ, ಬಿಕಾಸ್ ಫಸ್ಟ್ ಇನ್ನು ಸಾಲ್ವ್ ಮಾಡಿ, ಹಿಂಗೆ ಎಲಿಮಿನೇಟ್ ಮಾಡಿ ಹಂಗೆ ಬರೆದ್ರೆ ಬುಕ್ ಡಬಲ್ ಸೈಜ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ದೇ ಡೈರೆಕ್ಟ್ಲಿ ಗಿವನ್ ಸೊಲ್ಯೂಷನ್, ಬಟ್ ಆ ಸೊಲ್ಯೂಷನ್ ನೀವು ಹಂಗೆ ಎಕ್ಸಾಮಲ್ಲಿ ಬರೆದ್ರೆ ಆಗೋದಿಲ್ಲ. ಸೊಲ್ಯೂಷನ್ ಇಸ್ ಗಿವನ್ ಲೈಕ್ ಹೌ ಇಟ್ಸ್ ಗಿವನ್ ಬೋರ್ಡ್ ಎಕ್ಸಾಮ್ಸ್. ನಿಮ್ಮ ಬೋರ್ಡ್ ಎಕ್ಸಾಮ್ ಹೆಂಗೆ ಸೊಲ್ಯೂಷನ್ ಕೊಡ್ತು ಹಂಗೆ ಕೊಟ್ಟಿರ್ತಾರೆ. ನೀವು ಹಂಗೆ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಕ್ವಶನ್ ಬರೀ ಅರ್ಧ ಸಾಲ್ವ್ ಮಾಡೋಕ್ಕಾಗುತ್ತೆ. ನೀವು ಅರ್ಧ ಸಾಲ್ವ್ ಮಾಡಿ ಸೊಲ್ಯೂಷನ್ ತರಬೇಕಾಗುತ್ತೆ. ಕೆಲವೊಂದು ಸರಿ ಆಪ್ಷನ್ ಎಲಿಮಿನೇಟ್ ಮಾಡೋಕ್ಕಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ನೀವು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಟ್ರಿಕ್ಸ್ ಎಲ್ಲ ನಾನು ಈವನ್ ನಮ್ಮ ಕಮಿಂಗ್ ಸೀರೀಸ್ KCT ಪವರ್ ಶಾರ್ಟ್ ಸೀರೀಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಯು ಡೂ ನಾಟ್ ವರಿ. ಸಿಂಪ್ಲಿಫೈಡ್ ಮೈಂಡ್ಸ್ KCT ನಮ್ಮ ಚಾನಲ್. ಅರ್ಥ ಆಯ್ತಾ ಮಕ್ಕಳೇ? ಸೊ ದಿಸ್ ಆರ್ ದ ಬುಕ್ಸ್. ಅದಾದಮೇಲೆ ಇಷ್ಟೆಲ್ಲ ಮಾಡ್ತೀನಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ ಈಸ್ ಕಂಪ್ಲೀಟಿಂಗ್ ಸಿಲೆಬಸ್ ಒನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಲ್ಲ ಚಾಪ್ಟರ್ ನೀವು ಇಷ್ಟು ಮಾಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, PYQs ಸಾಲ್ವ್ ಮಾಡಿ. ಡೂ ದಿಸ್ ಫಾರ್ ಆಲ್ ದ ಚಾಪ್ಟರ್. ಇಷ್ಟು ಮಾಡಿದ್ರೆ ಸಾಕೋಣ, ಆಲ್ಮೋಸ್ಟ್ ನಿಮ್ಮ 40+ ಬಂದ್ಬಿಟ್ಟು CETಯಲ್ಲಿ 40+ ಈಸಿಯಾಗಿ ಬರುತ್ತೆ CETಯಲ್ಲಿ. ಅರ್ಥ ಆಯ್ತಾ? ಯಾವ ಚಾಪ್ಟರ್ ಬಿಡಬಾರ್ದು, ಬಿಕಾಸ್ ಯು ಡೋಂಟ್ ನೋ ವಿಚ್ ಚಾಪ್ಟರ್ ಹೌ ಮೆನಿ ಮಾರ್ಕ್ಸ್ ತಗೊಂಡೇಕ. ಈ ವರ್ಷ 2 ಬಂದಿರ್ಬೋದು, ನೆಕ್ಸ್ಟ್ ವರ್ಷ 4 ಬರ್ಬೋದು. ಈ ವರ್ಷ 4 ಬಂದಿದೆ ಯಾವುದೋ ಒಂದು ಚಾಪ್ಟರ್, ನೆಕ್ಸ್ಟ್ ವರ್ಷ 2, ನೆಕ್ಸ್ಟ್ ಇಯರ್ ಕ್ಯಾನ್ ಗೆಟ್ 2 ಆಲ್ಸೋ. ಅರ್ಥ ಆಗಿದೆ ಕ್ಲಿಯರಾಗಿ? ಇಷ್ಟನ್ನು ಫಸ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಕಾಲೇಜ್ ಮೆಟೀರಿಯಲ್ಸು ಇಲ್ಲ ನಿಮ್ದು ಎಷ್ಟೊಂದು ಕಾಲೇಜ್ ಏನಾಗುತ್ತೆ JEE ಮೆಟೀರಿಯಲ್ಸ್ ಕೊಟ್ಬಿಟ್ಟು CET ಇದೆ ಹೋಗಿ ಅಂತ ಹೇಳ್ತಾರೆ. ದಿಸ್ ವಾಟ್ ಹ್ಯಾಪ್ನಿಂಗ್ ಎವ್ರಿವೇರ್. ನನಗೆ ಗೊತ್ತಿದೆ, ಎಷ್ಟು ನಮ್ಮ ಸ್ಟೂಡೆಂಟ್ ಕಾಲ್ ಮಾಡಿ ಹೇಳ್ತಾರೆ, ಸರ್ ಅಲ್ಲಿ ಆನ್ಸರ್ಸೇ ಇಲ್ಲ ಸರ್, ಅದೆಲ್ಲ JEE ಕ್ವಶನ್ಸ್ ಅದೆಲ್ಲ ಮಾಡೋಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟು ಇದೇ CET ಮೆಟೀರಿಯಲ್ ಅಂತ ಹೇಳೋದು, ಇಲ್ಲ ನೀಟ್ ಕ್ವಶನ್ ಅದೇ CET ಮೆಟೀರಿಯಲ್ ಅಂತ ಹೇಳೋದು. ದಟ್ಸ್ ರಾಂಗ್. CET ಲೆವೆಲ್ ನೀವು ಪ್ರಿಪೇರ್ ಆಗಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಬಿಕಾಸ್ ಬಿಗಿನಿಂಗಿಂದ ಪ್ರಿಪೇರ್ ಆದರೆ ಯು ಕ್ಯಾನ್ ಪ್ರಿಪೇರ್ ಫಸ್ಟ್ JEE, ದೆನ್ ಯು ಕ್ಯಾನ್ ಕಮ್ ಟು CET. ಬಟ್ ಎಷ್ಟೊಂದು ಜನ ಮಕ್ಕಳಿಗೆ ಡೈರೆಕ್ಟ್ CET ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ್ಯಂಡ್ CET ತುಂಬ ಒಳ್ಳೆ ಕಾಲೇಜಸ್ ಇದೆ. ಅರ್ಥ ಆಯ್ತಾ?
ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ದಯವಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಸೊ ಒನ್ ಶಾಟ್ ಲೆಕ್ಚರ್ಸಲ್ಲಿ ಐ ವಿಲ್ ನೆಕ್ಸ್ಟ್ ಯು ವಿಲ್ ಬಿ ಗೆಟಿಂಗ್ ಒನ್ ಶಾಟ್ ಲೆಕ್ಚರ್ಸ್. ಆ್ಯಂಡ್ ಸಿ ಯು ದೇರ್. ಆ್ಯಂಡ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಮಕ್ಕಳೇ.